ಈಗ ಪ್ರಸ್ತುತ ಸರ್ಕಾರ ಉದ್ಯಮಿಗಳ ಪರ ಅಂತ ಸಾಮಾನ್ಯವಾಗಿ ಬಂಡವಾಳ ಯಾರು ಹಾಕ್ತಾರೆ, ಉದ್ಯಮಿಗಳು ಯಾರಿದ್ದಾರೆ ಅವ್ರ ಪರವಾದ ಸರ್ಕಾರ ಇದು, ಸಾಮಾನ್ಯ ಜನರ ಪರವಾದ ಸರ್ಕಾರ ಅಲ್ಲ ಅಂತ. ಆದ್ರೆ ಉದ್ಯಮಿಗಳೇ ಈ ತರ ಆಗ್ತಿರುವಾಗ ಇದನ್ನ ಹೇಗ್ ನೋಡ್ಬೇಕು ನಾವು? ಅಲ್ಲ, ಇದು ಪರವಾದ ಸರ್ಕಾರ ಅಂತ ಯಾರು ಹೇಳಿದ್ದು? ಅದು ಪರವಾದ ಸರ್ಕಾರ. ಈ ಸರ್ಕಾರ, ಕೇಂದ್ರ ಸರ್ಕಾರ ಕೆಲವು ಜನಕ್ಕೆ ಮಾತ್ರ ಪರವಾಗಿದೆ ಹೊರತು ಬೇರೆಯವರಿಗೆ ಪರವಾಗಿಲ್ಲ. ನಮ್ಮ ಕಷ್ಟಗಳು ನಮ್ಗೆ ಇವಾಗ ನಿಮ್ಗೆ ಇನ್ನೊಂದು ಅವಾಗ ಲಾಸ್ಟ್ ಕ್ವಶನ್ಸ್ ಬಂದಿದೆ. ನಮ್ಮನ್ನ ಯಾವ ತರ ಸುಲಿಗೆ ಮಾಡ್ತಾರೆ ಸಣ್ಣವರನ್ನ ಸ್ಕ್ರೂಟಿನಿ ಅನ್ಬಿಟ್ಟು ಒಂದು ನೋಟಿಸ್ ಕಳಿಸ್ತಾರೆ. ಆ ಸ್ಕ್ರೂಟಿನಿ ಅಂತ ನೋಟಿಸ್ ಕಳಿಸಿದ್ರೆ ನಾವು ನಮ್ಮ ಕೆಲಸಗಳನ್ನ ಬಿಟ್ಟು, ಈಗ ನಾವು ದೊಡ್ಡ ಉದ್ಯಮಿಗಳು ನಮ್ಗೆ 100,000 ಜನ ಏನು ಕೆಲಸದವ್ರು ಇರೋಲ್ಲ. ನಮ್ಮಲ್ಲಿ ಅಕೌಂಟ್ಸ್ ಹೇಳ್ಬಿಟ್ಟು ಒಂದು 7-8 ಜನ ಇರ್ತಾರೆ, ಒಬ್ರು IT ಅವ್ರು ಇರ್ತಾರೆ. ನಾವೆಲ್ಲ ಬಿಟ್ಬಿಟ್ಟು ನಾಳೆ ಬನ್ನಿ ಅಂತಾರೆ, ನಾಡದ್ ಬನ್ನಿ ಅಂತಾರೆ, ಒಂದು ಡೇಟ್ ಕೊಡ್ತಾರೆ, ಹೋದ್ರೆ 3 ದಿನ ಮತ್ತೆ ಸಿಗಲ್ಲ, ನಾಡದ್ ಬನ್ನಿ ಅಂತಾರೆ. ನಮ್ಮ ಕೆಲಸಗಳನ್ನ ಬಿಟ್ಬಿಟ್ಟು ಟೆನ್ಷನ್ ತಗೊಂಡು ಓಡಾಡ್ಬೇಕು. ಇದು ಒಂದು ನಮಗೆ ಸಣ್ಣ ಉದ್ಯಮಿಗಳಿಗೆ, MSMEಗಳಿಗೆ ಈ ಒಂದು ಸರ್ಕಾರ ನಮಗೆ ಸ್ನೇಹಮಯವಾಗಿದೆ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ನಮಗೆ ಈ ಒಂದು ಸರ್ಕಾರ, ಯಾವುದೇ ಸರ್ಕಾರ ಬಂದಾಗ ಓಕೆ, ಎಸ್ಪೆಷಲಿ ಇವಾಗ ಒಂದು ನಮ್ಗೆ ಇನ್ನೂ ತೊಂದರೆ ಆಗೋಗಿದೆ. ಅದನ್ನ ಕೇಳೋರಿಲ್ಲ, ನೀವು ಮುಂದ್ಗಡೆ ಹೋಗ್ಬಿಡಾಯ್ತು. ಎಲ್ಲ ಒಂದು ಸಿಸ್ಟಮ್ ಹೆಂಗಾಗಿದೆ ಅಂತ ಹೇಳಿದ್ರೆ, ನಾನು ಒಬ್ರನ್ನ ಹೋಗಿ ಒಬ್ರು ನನಗೆ ನೋಟಿಸ್ ಕೊಟ್ಟಿರ್ತಾರೆ, ಇಲ್ಲ ಸ್ಕೂಟಿಗೆ ಕರೆದಿರ್ತಾರೆ, ಇಲ್ಲ ಈ ಪ್ರಾಬ್ಲಮ್ ಕೊಡ್ತಾ ಇದಾರೆ ಅಂತ ಅವ್ರ ಹೈಯರ್ ಆಫೀಸರ್ಗೆ ಹೋದ್ರೆ, ಇಲ್ಲಿಂದ ಪ್ರತಿಯೊಂದು ಆಫೀಸರ್ಗೂ ಅವ್ರದ್ದು ₹100 ಕೊಟ್ರೆ ಅದು ಎಲ್ಲರಿಗೂ ಹಂಚ್ಕೊಂಡು ಹೋಗ್ತದೆ. ಯಾವ ಒಂದು ಕಂಪ್ಲೇಂಟ್ ತಗೊಳ್ಳಲ್ಲ ನಮ್ದು. ಆ ಒಂದು ಪರಿಸ್ಥಿತಿ ಉಂಟಾಗಿದೆ. ಇದರಿಂದ ಖಂಡಿತವಾಗ್ಲೂ ಈ ಸರ್ಕಾರ ನಮ್ಮ ಒಂದು ಉದ್ಯಮಕ್ಕೆ ಸ್ನೇಹಮಯವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಒಂದು ನಾಳೆ ಆಗ್ತಾ ಇರತಕ್ಕಂಥ, ನಾಡ್ದಾಗ್ತಾ ಇರತಕ್ಕಂಥ ಬಜೆಟ್ಗೆ ಇದು ಯಾವ ಒಂದು ಎಫೆಕ್ಟ್ ಆಗಲ್ಲ. ಇವರು ಸೆಂಟ್ರಲ್ ಗೌರ್ಮೆಂಟ್ ಅವರು ಇದನ್ನ ತುಂಬಾ ಈಸಿಯಾಗಿ ತಗೊಂತಾರೆ. ಇಂಥವೆಲ್ಲ ತಲೆನೂ ಕೆಡ್ಸ್ಕೊಳಕ್ ಹೋಗಲ್ಲ ಅವರು ಅಂತಿರ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಕಾನ್ಫಿಡೆಂಟ್ ಗ್ರೂಪ್ಗೆ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರೇ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದಾಗ ಅವರು ಸ್ವಲ್ಪ ಹಿಂಜರಿಬಹುದು. ಮೊದಲೇ ಆಲ್ರೆಡಿ ಇವಾಗ ನಮ್ಮ ದೇಶದಲ್ಲಿ ಆರ್ಥಿಕತೆ ಬಗ್ಗೆ ಸ್ವಲ್ಪ ಹಿಂಜರಿತೆ ಶುರು ಆಗಿದೆ. ಅದರಲ್ಲಿ ಈ ತರ ಒಂದು ಇನ್ಸಿಡೆಂಟ್ಗಳಾಗಿದ್ದಾರೆ. ಖಂಡಿತವಾಗ್ಲೂ ಇನ್ವೆಸ್ಟರ್ಸ್ ಆಗ್ಲಿ, ಅಕಸ್ಮಾತ್ ಇವಾಗ ನೋಡಿ ಕಾನ್ಫಿಡೆಂಟ್ ಗ್ರೂಪ್ ಅಲ್ಲಿ ಏನಾದ್ರು ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದ್ರೆ, ಈ ಅರ್ಧ ಪ್ರಾಜೆಕ್ಟ್ಸ್ ಗಳನ್ನ ಕಂಟಿನ್ಯೂ ಮಾಡ್ಲಿಕ್ಕೋಸ್ಕರ ಈಗ ನಾವೇ ಒಂದಿಷ್ಟು ಅಡ್ವಾನ್ಸ್ ಗಳನ್ನ ಕೊಟ್ಟಿರ್ತೀವಿ, ಅವ್ರು ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ. ಅದೊಂದು ಮತ್ತಕ್ಕೆ ಬಂದು ಬೇರೆಯವರು ಬಂದು ಅದನ್ನ ತಗೊಂಡು ಎಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಆಗ್ತದೆ. ಹಾಗಾಗಿ ಖಂಡಿತವಾಗ್ಲೂ ಈ ತರ ಒಂದು ಇನ್ಸಿಡೆಂಟ್ಗಳು ಇನ್ವೆಸ್ಟರ್ಸ್ ಇರ್ಬೋದು, ನಮ್ಮ ಗ್ರಾಹಕರು ಇರ್ಬೋದು, ಎಲ್ಲರೂ ಖಂಡಿತವಾಗ್ಲೂ ಈ ತರದ ಎಫೆಕ್ಟ್ ಆಗ್ತದೆ. ಓಕೆ, ಈಗ ತೆರಿಗೆ ಇಲಾಖೆಯಿಂದ ಈ ತರದ ಒತ್ತಡವನ್ನ ಈಗ ಉದ್ಯಮಿಗಳು ಎದುರಿಸ್ತಾ ಇದ್ದಾರೆ, ಹೇಗೆ ಚಂದ್ರಶೇಖರ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತೀನಿ? ಖಂಡಿತವಾಗಿ ಇದೇನಾಗಿದೆ, ದೊಡ್ಡ ಮಟ್ಟದಲ್ಲಿ ಕೆಲವು ಆಗತಕ್ಕಂಥದ್ದು ರೈಡ್ಗಳು ಮಾತ್ರ ನಮಗೆ ಪೇಪರ್ ಅಲ್ಲಿ, ಟಿವಿನಲ್ಲಿ ಬರ್ತದೆ. ಸಣ್ಣ ಲೆಕ್ಕದಲ್ಲಿ ಇರತಕ್ಕಂಥ ಉದ್ಯಮಿಗಳಿಗೆ ನೋಟಿಸ್ ಕಳಿಸ್ತಾ ಇರ್ತಾರೆ. ರ್ಯಾಂಡಮ್ ಆಗಿ ನಮಗೆ ಏನೋ ಎಂಕ್ವೈರಿ ಕೂಡ ನಡೀತಾ ಇರ್ತದೆ. ಇದ್ರಲ್ಲಿ ತುಂಬಾ ಜನ ಸಿಲುಕಿದ್ದಾರೆ. ಅದು ಹೊರಗಡೆ ಬರಲ್ಲ. ಸ್ಮಾಲ್ ಅಡಲ್ಟರ್ MSME SMEಗಳಿರ್ತಕ್ಕಂಥದ್ದು ಅವರು ಸಣ್ಣ ಮಟ್ಟದಲ್ಲಿ ಇರ್ತಕ್ಕಂಥ ಸಣ್ಣ ಅಧಿಕಾರಿಗಳೇ ತೊಂದರೆ ಕೊಡ್ತಾ ಇದ್ದಾರೆ. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದನ್ನ ಎಲ್ಲಿ ಹೋಗಿ ಯಾರ ಹತ್ರ ಯಾವ ಪೇಪರ್ ಅಲ್ಲಿ ಹೇಳ್ಕೊಳ್ಳೋದು, ಯಾವ ಟಿವಿನಲ್ಲಿ ಹೇಳ್ಕೊಳ್ಳೋದು, ಯಾರಿಗೂ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ಸೊ ಈ ತರ ಒಂದು ಪರಿಸ್ಥಿತಿ ಇದೆ. ಈಗ ಇವೆಲ್ಲ 100,000 ಕೋಟಿ 1,000 ಕೋಟಿ ಪೇಪರ್, ಇವನ್ IT ಕಂಪನಿಯವರು ಇರ್ಬೋದು, ಅವರೇ ಏನೋ ಓಪನ್ ಆಗಿ ಹೇಳ್ತಾರೆ, ಇಂಥವ್ರನ್ನ ರೈಡ್ ಮಾಡಿದ್ವಿ, ಇಂಥವ್ರನ್ನ ರೈಡ್ ಮಾಡಿದ್ವಿ, ಲೋಕಾಯುಕ್ತ ರೈಡ್ ಆಯ್ತು ಅಂದ್ಬಿಟ್ಟು ಪೇಪರ್ಲೆ ಬಂದ್ಬಿಡ್ತದೆ. ಸಣ್ಣ ಪುಟ್ಟವ್ರು ಹಾಕ್ತಾ ಇರ್ತಕ್ಕಂಥ ಉದ್ಯಮಗಳನ್ನ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ಬಂದು ರೈಡ್ ಮಾಡಲ್ಲ. ಸುಮ್ನೆ ಒಂದಿಷ್ಟು ಈ ಪೇಪರ್ ತಗೊಂಡ್ಬನ್ನಿ, ಅದು ತೋರ್ಸ್ ಬನ್ನಿ, ಈ ಅಕೌಂಟ್ ತೋರಿಸಿ, ಇದೆಲ್ಲಿಂದ ಬಂತು, ಈ ತರ ಒಂದು 2-3 ತಿಂಗಳು ನಮ್ಗೆ ಒಂಥರ ಮಾನಸಿಕವಾಗಿ ಚಿತ್ರೀಕರಿಸಿ ಕೊಟ್ಬಿಡ್ತಾರೆ. ಫೈನಲಿ ಎಂಡಿಂಗ್ ವಿತ್ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಬೇಕು ಹೊರತು ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಡಬಲ್ ಫೈನ್, ಟ್ರಿಬಲ್ ಫೈನ್ ಹಾಕಿ ನಮಗೆ ಸಣ್ಣವ್ರಿಗೆ ಇಷ್ಟು ತೊಂದರೆ ನಡೀತಾ ಇದೆ. ಅದು ಹೊರಗಡೆ ಬರ್ತಾ ಇಲ್ಲ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ.